ಕರ್ನಾಟಕ ರಾಜ್ಯ ಬಿಜೆಪಿ ಕಾರ್ಯದರ್ಶಿಯಾದ ಎಚ್.ಸಿ. ತಮ್ಮೇಶಗೌಡ ಅವರು ಆಯೋಜಿಸಿರುವಂತಹ ಬ್ಯಾಟರಾಯನಪುರ ಸಂಕ್ರಾಂತಿ ಉತ್ಸವ 2026ರ ಎರಡನೇ ದಿನದ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಆ ಕುರಿತ ಒಂದು ವರದಿದೆ, ಬನ್ನಿ ನೋಡ್ತಾ ಹೋಗೋಣ. ರೈತರು ಹಾಗೂ ಹಳ್ಳಿಗರಿಗೆ ಸನ್ಮಾನದ ಗೌರವ. ಸುಮಾರು 500ಕ್ಕೂ ಹೆಚ್ಚಿನ ಸಾಧಕರಿಗೆ ಪ್ರಶಸ್ತಿ. ಉತ್ಸವದಲ್ಲಿ ಕಿಕ್ಕೇರಿಸಿದ ಕುಸ್ತಿಪಟುಗಳ ಕಾಳಗ. ಬ್ಯಾಟರಾಯನಪುರ ಸಂಕ್ರಾಂತಿ ಉತ್ಸವ 2026ರ ಎರಡನೇ ದಿನದಲ್ಲಿ ರೈತಾಪಿ ವರ್ಗ ತಮ್ಮ ಕ್ಷೇತ್ರದ ಹಳ್ಳಿಗಳಲ್ಲಿ ಭೂಮಿಯನ್ನ ನಂಬಿ ಸಾಧನೆ ಮಾಡಿರುವ ಸುಮಾರು 500ಕ್ಕೂ ಹೆಚ್ಚು ಸಾಧಕರಿಗೆ ಎಚ್.ಸಿ. ತಮ್ಮೇಶಗೌಡ ಅವರು ಸನ್ಮಾನ ಮಾಡಿ ಗೌರವಿಸಿದ್ರು. ಸನ್ಮಾನಕ್ಕೆ ಆಯ್ಕೆಯಾದವರಲ್ಲಿ ವಿದ್ಯಾರ್ಥಿಗಳು, ಮಾರಾಟಗಾರರು, ಕೃಷಿಕರು, ಶ್ರಮಜೀವಿಗಳು ಸೇರಿದ್ರು. ಎಲೆಮರೆಕಾಯಿಯಂತೆ ಹಳ್ಳಿಗಳಲ್ಲಿ ಬದುಕು ನಡೆಸ್ತಾ ಇರುವ ಸಾಧಕರಿಗೆ ಮಾಡಿದ ಈ ಸನ್ಮಾನ ಯುವಕರಿಗೆ ಹೆಚ್ಚು ಉತ್ತೇಜನ ನೀಡಿದೆ. ರಾಜ್ಯ ಬಿಜೆಪಿ ಕಾರ್ಯದರ್ಶಿ ಎಚ್.ಸಿ. ತಮ್ಮೇಶಗೌಡರು ಪ್ರಸ್ತುತ ವಿದ್ಯಮಾನಗಳ ಬಗ್ಗೆ ಕಳವಳವನ್ನ ವ್ಯಕ್ತಪಡಿಸಿ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಬಾಂಗ್ಲಾದೇಶದವ್ರಿಗೆ ಜಾಗ ಕೊಟ್ಟು ಮನೆ ಕಟ್ಕೊಟ್ಟು ನಾವೆಲ್ಲ ಕೂತಿದ್ವಿ. ಬಹಳ ಜನ ನಾವೆಲ್ಲರೂ ಮನೆ ಕಟ್ಟಕ್ಕೆ ಹೋಗ್ಬೇಕಾದ್ರೆ ಮಾಮೂಲಿ ಮೀಟರ್ ಇದ್ರೇನು ಕೂಡ ಏನಾದ್ರೂ ಕನ್ಸ್ಟ್ರಕ್ಷನ್ ಮಾಡುವಾಗ ಯಾರೋ ವಿಜಿಲೆನ್ಸ್ ಒಂದು ಮಗನ ಮೇಲೆ ಕೇಸ್ ಹಾಕ್ತಾನೆ. ಇವತ್ತು ಬಾಂಗ್ಲಾದ ಹೊರಗಡೆಯಿಂದ ಬಂದು ಕೋಗಿಲ್ ಲೇಔಟಲ್ಲಿ ಯಾರಿದ್ರು ಇವರಿಗೆಲ್ಲ ಕರೆಂಟ್ ಫ್ರೀ, ಅದು ಕೇಬಲ್ ಹಾಕಿ, ವಾಟರ್ ಫ್ರೀ, BWSSP ಇಂದ ID ಕಾರ್ಡ್ ಕೊಟ್ಟಿದ್ದಾಯ್ತು, ವಾಟರ್ ಕೊಟ್ಟಿದ್ದಾಯ್ತು, ಕರೆಂಟ್ ಕೊಟ್ಟಿದ್ದಾಯ್ತು. ಅಂದ್ರೆ ಈ ಎಲ್ಲಾ ಸೌಕರ್ಯಗಳನ್ನು ಕೊಟ್ಟವ್ರು ಯಾರು? ಯಾವುದೇ ವಯಸ್ಸಿನ ಅಂತರವಿಲ್ಲದೆ ಸಾಧಕರನ್ನ ಆಯ್ಕೆ ಮಾಡಿ ಅವರನ್ನ ಕಾರ್ಯಕ್ರಮದಲ್ಲಿ ಗೌರವಿಸಿದ್ರು. ನಂತರದಲ್ಲಿ ಪುಟ್ಟ ಮಕ್ಕಳ ಸೊಗಸಾದ ನೃತ್ಯ ನೆರೆದಿದ್ದವರ ಮನಸ್ಸನ್ನ ಗೆದ್ದಿತ್ತು. ಕಾರ್ಯಕ್ರಮದಲ್ಲಿ ಬಂದಿದ್ದ ಫುಡ್ ಸ್ಟಾಲ್ಗಳು ಜನರ ನಾಲಿಗೆಯ ರುಚಿಗೆ ಬಣ್ಣ ಹಚ್ಚಿದಂತಿತ್ತು. ಈ ನಡುವೆ ರಂಗೋಲಿ ಬಿಡಿಸುವ ಚಟುವಟಿಕೆಯಲ್ಲಿ ಗೆದ್ದ ಹಲವು ಮಹಿಳೆಯರಿಗೆ ಪ್ರಶಸ್ತಿ ಪ್ರದಾನ ಮಾಡಿದ್ರು. ಇನ್ನುಳಿದಂತೆ ರಾಜ್ಯ ಮಟ್ಟದ ಕುಸ್ತಿ ಪಂದ್ಯಾವಳಿ ನೆರೆದಿದ್ದವರಿಗೆ ಮನೋರಂಜನೆ ನೀಡಿತು. ಬರೀ ಸಾಂಸ್ಕೃತಿಕ ಕಾರ್ಯಕ್ರಮವಷ್ಟೇ ಅಲ್ಲದೆ ಕ್ರೀಡಾ ಪ್ರೇಮವನ್ನ ಮೆರೆದ ತಮ್ಮೇಶಗೌಡ ಅವರ ಕ್ರೀಡಾ ಪ್ರೀತಿ ಯುವಕ ಯುವತಿಯರ ಅಭಿಮಾನಕ್ಕೆ ಕಾರಣವಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಬಿಜೆಪಿ ಮುಖಂಡರು ತಮ್ಮೇಶಗೌಡ ಅವರ ಕ್ಷೇತ್ರದ ಜನತೆಯ ಮೇಲಿನ ಪ್ರೀತಿಯನ್ನ ಕೊಂಡಾಡಿದ್ರು. ಒಬ್ಬ ಜನನಾಯಕ ಬರೀ ರಾಜಕೀಯ ಕೆಲಸಗಳನ್ನಷ್ಟೇ ಮಾಡದೆ ರಾಜಕೀಯೇತರ ಕೆಲಸಗಳನ್ನ ಮಾಡಿದ್ರೆ ಹೀಗೆ ಮಾಡಬೇಕು ಅಂತ ತಮ್ಮೇಶಗೌಡ ಅವರು ತೋರಿಸಿಕೊಟ್ಟಿದ್ದಾರೆ ಅಂತ ಅಂದ್ರು. ಮುಂದೆ ಜನ ಮೆಚ್ಚಿದ ಜನನಾಯಕನಾಗಿ ಚುನಾವಣೆಯಲ್ಲಿ ಜಯಭೇರಿ ಬಾರಿಸೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಎಂದ್ರು. ಅತಿ ಮುಖ್ಯವಾಗಿ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಇಲ್ಲಿ ಸೇರಿದ್ದೀವಿ. ಯಾಕಂದ್ರೆ ನಮ್ಮ ಸಮಾಜ ಇದೊಂದು ಅವಲಂಬಿತ ಸಮಾಜ, ಒಬ್ಬರಿಗೆ ನಾವೆಲ್ಲ ಅವಲಂಬಿತರಾಗಿರುವಂತ ಸಮಾಜ. ಈ ಸಮಾಜದಲ್ಲಿ ನಮ್ಮಲ್ಲೇ ಯಾರಾದ್ರೂ ಸಾಧಕರಿದ್ರೆ ನಾವು ಅವ್ರನ್ನ ಮರಿಬಾರ್ದು. ಅವರಿಗೆ ನಾವು ಯಾವ್ದಾದ್ರು ಒಂದು ಸನ್ಮಾನವೋ ಪ್ರಶಸ್ತಿಯೋ ಕೊಟ್ಟಾಗ ಅದು ಇಡೀ ಸಮಾಜಕ್ಕೆ ಕೊಡುವಂತ ಪ್ರಶಸ್ತಿ ಮತ್ತು ಸನ್ಮಾನ. ಒಟ್ಟಾರೆ ಬಿಜೆಪಿ ಮುಖಂಡರಾದ ಎಚ್.ಸಿ. ತಮ್ಮೇಶಗೌಡ ಅವರು ಆಯೋಜನೆ ಮಾಡಿರುವ ಸಂಕ್ರಾಂತಿ ಹಬ್ಬದ ಈ ಕಾರ್ಯಕ್ರಮ ಕ್ಷೇತ್ರದ ಜನತೆಗೆ ಮನೋರಂಜನೆಯ ರಸದೂಟವನ್ನ ಉಣಬಡಿಸಿದೆ. 2 ದಿನಗಳ ಅದ್ದೂರಿ ಕಾರ್ಯಕ್ರಮದ ನಂತರ 3ನೇ ದಿನವಾದ ಇಂದು 12 ಗಂಟೆಯಿಂದ ಕಾರ್ಯಕ್ರಮ ಶುರುವಾಗಲಿದ್ದು ಖ್ಯಾತ ಹಿನ್ನೆಲೆ ಗಾಯಕರಾದ ವಿಜಯ್ ಪ್ರಕಾಶ್, ಅನುರಾಧ ಭಟ್ ಅವರ ಸಂಗೀತ ರಸ ಸಂಜೆ ಇರಲಿದೆ. ಕಾರ್ಯಕ್ರಮದ ರಂಗನ್ನ ಅನುಭವಿಸುವುದಕ್ಕೆ ನೀವು ಕೂಡ ಹುಣಸಮಾರನಹಳ್ಳಿಯ ಮೈದಾನಕ್ಕೆ ಬೇಗ ಹೊರಡಿ. ಗಿರೀಶ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.